ಪೂರ್ಣ ಅವರು ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು. ಆದ್ರೆ ಡೈರೆಕ್ಟರ್ ಆಗಿ ಗೆದ್ರ ಹೊರಗಡೆ ಮದರ್ ಪ್ರಾಮಿಸ್ಗೆ ತುಂಬಾ ಹೈಪ್ ಇದೆ. ಸಿನಿಮಾ ಹೇಳ್ದಾಗೆ ಕಾಮಿಡಿ ಆಗಿದೆಯಾ? ಸಿನಿಮಾದ ಪ್ರಮೋಷನ್ ತುಂಬಾ ಹೈಪ್ ಆಗಿತ್ತು. ಆದ್ರೆ ಮೂವಿ ಹೇಗಿದೆ, ಈಗೇನು ಅನ್ನಿಸ್ತು ಅಂತ ತಿಳ್ಕೊಂಬರೋಣ ಬನ್ನಿ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬಂದ್ರೆ ಇಲ್ಲಿ 2 ಕ್ಯಾರೆಕ್ಟರ್ ಇದೆ, ರಾಸಿ ಮತ್ತೆ ಧನ್ಯ ಬಿರಿಯಾನಿ ಅಂತ. ಅವರಿಬ್ರು ಫ್ರೆಂಡ್ಸ್, ಬಟ್ ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗೋ ಸಂದರ್ಭ ಬರುತ್ತೆ. ಆ ಕಾರಣ ಏನು, ಈ ಗ್ಯಾಪ್ ಅಲ್ಲಿ ಬೇರೆ ಕ್ಯಾರೆಕ್ಟರ್ ಗಳಿಗೆ ಆಗುವಂತ ಕಾನ್ಸಿಕ್ವೆನ್ಸಸ್ ಗಳೇನು? ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿತ್ತು ಇಂಟೆನ್ಷನ್. ಅಂದ್ರೆ ಇದೊಂದು ಕಾಮಿಡಿ ಸಿನಿಮಾ, ಕ್ಯಾರೆಕ್ಟರ್ ಇದೇ ತರ ಇರಬೇಕು, ಸಿಚುಯೇಷನ್ ಗಳು ಇದೇ ತರ ಕ್ರಿಯೇಟ್ ಆಗ್ಬೇಕು ಅಂತ ಪ್ರಾಪರ್ ಆಗಿ ಪ್ಲಾನ್ ಮಾಡಿರೋ ತರ ಇದೆ. ಈ ಸಿನಿಮಾನ ಬೇರೆ ಯಾವುದೇ ಸಿನಿಮಾಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಬಟ್ ಈ ಸಿನಿಮಾ ನನಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಬಂತಲ್ವಾ, ಆ ಫೀಲಿಂಗ್ ಕೊಡುತ್ತೆ. ತುಂಬಾ ಇಷ್ಟ ಆಗಿದ್ದು ಸೆಕೆಂಡ್ ಹಾಫ್, ಬಿಕಾಸ್ ಆ ಪಾರ್ಟಲ್ಲಿ ಪೂರ್ಣ ಅವರ ಡೈರೆಕ್ಷನ್ ಇಷ್ಟ ಆಯ್ತು. ಆ ಸಿಚುವೇಶನ್ ಗಳಿಂದ ನಗು ಬರುತ್ತೆ, ಕ್ಯಾರೆಕ್ಟರ್ ಬಿಹೇವ್ ಮಾಡೋ ರೀತಿಯಿಂದ ನಗು ಬರುತ್ತೆ. ಪೂರ್ಣ ಅವರಿಗೆ ಒಳ್ಳೆ ಪೊಟೆನ್ಶಿಯಲ್ ಇದೆ. ನೆಕ್ಸ್ಟ್ ಆಸ್ ಅನ್ ಆಕ್ಟರ್ ಅಲ್ದೇನೆ ಡೈರೆಕ್ಟರ್ ಆಗಿನೂ ಸಿನಿಮಾನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಡಾಲಿ ಅವರ ಪಾತ್ರನ ಕತೆಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತೇನ ಕಮರ್ಷಿಯಲೈಸ್ ಮಾಡಕ್ ಹೋಗಿಲ್ಲ. ಮತ್ತೆ ಸಿನಿಮಾ ಪೂರ್ತಿ ನೆಗ್ತಾನೆ ಇರ್ತೀವಿ ಅಂತ ಅಲ್ಲ, ಬಟ್ ಸಿನಿಮಾ ಎಂಗೇಜಿಂಗ್ ಆಗಿರುತ್ತೆ. ಫಸ್ಟ್ ಹಾಫ್ ನ ಕೆಲವು ಬಾರ್ ಸೀನ್ ಗಳಲ್ಲಿ ಸಿನಿಮಾ ಸ್ವಲ್ಪ ಲ್ಯಾಗ್ ಆಗ್ತಿದೆ ಅಂತ ಅನಿಸ್ತು. ಆದ್ರೆ ಈಗಿನ ಟೈಮ್ ಅಲ್ಲಿ ಕನ್ನಡ ಇಂಡಸ್ಟ್ರಿಗೆ ಬೇಕಾದಂತ ಸಿನಿಮಾ ಇದು. ಫ್ಯಾಮಿಲಿ ಆಡಿಯನ್ಸ್ಗೂ ಇದು ವರ್ಕ್ ಆಗ್ಬೋದು. ಸೆಕೆಂಡ್ ಹಾಫ್ ತುಂಬಾನೇ ಚೆನ್ನಾಗಿದೆ. ಇದಾಗಿತ್ತು ಈ ಸಿನಿಮಾದ ರಿವ್ಯೂ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.